Hello students, today in your auditing class, the next chapter is Audit Program. Okay, let's see what is Audit Program. In this class, we are having meaning, definition, objectives, contents of Audit Program, what and all it is there in the Audit Program, then specimen of Audit Program. ಹೇಗಿರ್ತದೆ ಆಡಿಟ್ ಪ್ರೋಗ್ರಾಮ್ ಎನ್ನುವುದು ಹೇಗಿರ್ತದೆ ಇಷ್ಟನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೇವೆ. ಆ್ಯಂಡ್ ಇನ್ ದ ಪಾರ್ಟ್ 2 ಇನ್ ದ ನೆಕ್ಸ್ಟ್ ವಿಡಿಯೋ ಮೀನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸಿ ವಾಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಆಡಿಟ್ ಪ್ರೋಗ್ರಾಮ್, then what are the advantages, then what are the disadvantages, and what are the steps to be taken to overcome the disadvantages, that we'll see in the next video lecture. Okay, so this much for part A, means part 1, and this is for the next part. Okay, let's move on. First of all, what is audit program? How it came? It's a essential preliminary to an efficient audit. For an efficient audit, ಒಂದು ಎಕ್ಸಾಕ್ಟ್ ಆದ ಅಥವಾ ನೀಟ್ ಆದ ಕರೆಕ್ಟ್ ಆದ ಆಡಿಟ್ ಆಗಬೇಕಿದ್ರೆ ದಿಸ್ ಆಡಿಟ್ ಪ್ರೋಗ್ರಾಮ್ ಎನ್ನುವುದು ಇಟ್ಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪ್ರೋಗ್ರಾಮ್ ಅಂತ ಹೇಳಿದರೆ ಒಂದು ಪ್ಲ್ಯಾನ್, ಅಂಡರ್ಸ್ಟುಡ್. ಇದೇ ತರಹ ನಾವು ಆಡಿಟ್ ವರ್ಕನ್ನು ಮಾಡ್ತೇವೆ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್. ದಿಸ್ ವಿಲ್ ಬಿ ಅವರ್ ಪ್ಲ್ಯಾನ್, ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಡೂ ಅಂತ ಹೇಳಿ ಒಂದು ಕಾಲೇಜಲ್ಲಿ ಒಂದು ಟೈಮ್ ಟೇಬಲ್ ಇದ್ದ ಹಾಗೆ. ವಿದೌಟ್ ಟೈಮ್ ಟೇಬಲ್ ಹೌ ಯು ಆರ್ ಗೋಯಿಂಗ್ ಟು ದ ಕ್ಲಾಸ್ ಆರ್ ವಿಚ್ ಸಬ್ಜೆಕ್ಟ್ ಯಾವ ಪೀರಿಯಡ್ಗೆ ಯಾವ ಸಬ್ಜೆಕ್ಟ್ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದೆ. ಲೈಕ್ವೈಸ್ ಫಾರ್ ದ ಆಡಿಟರ್, ಇಫ್ he don't have any audit program, which work is to be done first, ಮತ್ತೆ ಯಾವುದು ಮಾಡುವುದು ಅಂತೇಳಿ ಗೊತ್ತಾಗುವುದಿಲ್ಲ. ಕರೆಕ್ಟ್. ಸೊ audit program is an essential preliminary to an efficient audit. Before commencing an audit work, an auditor generally pre-plans his audit work carefully. He generally pre-plans. Okay, today I came, today I have to see this, and the next day I have to see this. See means verify, check. Okay, so this is the pre-planning, and prepares an audit program to carry out his audit work efficiently. Understood? He will pre-plan that, then he will prepare what? The audit program, which means audit program ಎನ್ನುವುದೇನು, ಒಂದು ಪ್ಲ್ಯಾನ್. ಇದೇ ತರಹ ನಾನು ವರ್ಕ್ ಮಾಡ್ತೇನೆ ಎನ್ನುವ ಒಂದು ಪ್ಲ್ಯಾನನ್ನು ನಾವು ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಓಕೆ, audit program is drawn up for every individual audit. That means auditor, that is one auditor, that is a chartered accountant who is doing the auditing work. He will be having so many clients. ಅಂದರೆ ತುಂಬ ಕ್ಲೈಂಟ್ನ ಬಿಸ್ನೆಸ್ ಇರ್ಬೋದು ಅವನಿಗೆ ಅಲ್ವಾ. ಅಂದರೆ ಡಿಫ್ರೆಂಟ್ ಟೈಪ್ ಬೇರೆ ಬೇರೆ ಕಂಪನಿಯ ಆಡಿಟ್ ಮಾಡಲಿಕ್ಕೆ ಇರ್ಬೋದು. ಅಂದರೆ ಒಂದು ಆಡಿಟ್ ಪ್ಲ್ಯಾನ್ ಮಾಡಿ ಎಲ್ಲ ಬಿಸ್ನೆಸ್ಗಳಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಈವನ್ ಫಾರ್ ಎವ್ರಿ ಆಡಿಟ್, ದಟ್ ಈಸ್ ಫಾರ್ ಎವ್ರಿ ಕ್ಲೈಂಟ್ಸ್ ಬಿಸ್ನೆಸ್, ಹಿ ಹ್ಯಾವ್ ಟು ಡ್ರಾ ಡಿಫ್ರೆಂಟ್ ಆಡಿಟ್ ಪ್ರೋಗ್ರಾಮ್. ಅಂಡರ್ಸ್ಟುಡ್? ಬೇರೆ ಬೇರೆ ಕ್ಲಾಸಿಗೆ ಒಂದೇ ಟೈಮ್ ಟೇಬಲ್ ಆಗೋದಿಲ್ಲ. ಅದೇ ತರಹ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಒಂದೇ ಆಡಿಟ್ ಪ್ರೋಗ್ರಾಮ್ ಆಗೋದಿಲ್ಲ. ಯು ಶುಡ್ ಡ್ರಾ ಅದರ್ ಅಥವಾ ಸಮ್ ಡಿಫ್ರೆಂಟ್ another audit program. That is, ಅದನ್ನಿಲ್ಲಿ ಹೇಳಿದೆ, audit program is drawn up for every individual audit. Okay, because in no two audits the work is identical. Identical ಅಂದರೆ ಸೇಮ್ ಅಂತ ಅರ್ಥ, ಸಿಮಿಲರ್ ಅಂತ ಅರ್ಥ, ಒಂದೇ ಥರ ಅಂತ ಹೇಳ್ತೇವಲ್ವಾ, ಅದನ್ನು ನಾವು ಐಡೆಂಟಿಕಲ್ ಅಂತ ಹೇಳ್ತೇವೆ. ಸಿ ಹಿಯರ್, ಇನ್ ನೋ ಟೂ ಆಡಿಟ್ಸ್ ದ ವರ್ಕ್ ಈಸ್ ಐಡೆಂಟಿಕಲ್ ಇನ್ ನೇಚರ್. ಯು ಹ್ಯಾವ್ ಟೂ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ, ನೀವು ಆಡಿಟ್ ಮಾಡಲಿಕ್ಕೆ ಹೋಗ್ತಿದ್ದೀರಿ, ಟೂ ಬಿಸ್ನೆಸ್ ಇದೆ. ಆ ಟೂ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಅಥವಾ ಅವರ ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಒಂದು ವುಡ್ಡಿದ್ದು ಇಂಡಸ್ಟ್ರಿ ಅಂತ ಅಂದ್ಕೊಳ್ಳಿ, ಇನ್ನೊಂದು ಡ್ರೆಸ್ಸದ್ದು ಇಂಡಸ್ಟ್ರಿ ಅಂತ ಅಂದ್ಕೊಳ್ಳಿ. ಅವರ ಟ್ರಾನ್ಸಾಕ್ಷನ್, ಹೌ ದೇ ಬೈ ದ ರಾ ಮೆಟೀರಿಯಲ್ಸ್ ಆ್ಯಂಡ್ ಹೌ ದೇ ಆರ್ ಗೋಯಿಂಗ್ ಟು ಗಿವ್ ದ ಸ್ಯಾಲರಿ, ಎವ್ರಿಥಿಂಗ್ ವಿಲ್ ಬಿ ಡಿಫ್ರೆಂಟ್. ದೇ ಆರ್ ಪರ್ಚೇಸಸ್, ದೇ ಆರ್ ಸೇಲ್ಸ್, ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಸೊ ವಾಟ್ ಐ ಸೆಡ್, ದ ವರ್ಕ್ ವಿಲ್ ಬಿ ಡಿಫ್ರೆಂಟ್. ಆ ಕಾರಣದಿಂದ ನಾವು ಒಂದೇ ಆಡಿಟ್ ಪ್ರೋಗ್ರಾಮ್, ಒಂದೇ ಪ್ಲ್ಯಾನ್ ಹಾಕಿ ಎರಡೂ ವರ್ಕನ್ನು ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಇಂಡಿವಿಜುವಲ್ ಆಡಿಟ್ ದೇರ್ ಶುಡ್ ಬಿ ಸಪ್ರೇಟ್ ಆಡಿಟ್ ಪ್ರೋಗ್ರಾಮ್. ಓಕೆ, ನೆಕ್ಸ್ಟ್, meaning of audit program. Audit program is the auditor's plan of action. It's the auditor's plan of
ಆ್ಯಕ್ಷನ್, ಹೌ ಹಿ ಈಸ್ ಗೋಯಿಂಗ್ ಟು ಆ್ಯಕ್ಟ್, ಹೇಗೆ ಅವನು ಕೆಲಸ ಮಾಡ್ತಾನೆ ಅದರ ಪ್ಲ್ಯಾನ್. ಸ್ಪೆಸಿಫೈಯಿಂಗ್ ದ ವರ್ಕ್ ಟು ಬಿ ಡನ್, ದ ಪ್ರೊಸೀಜರ್ ಟು ಬಿ ಫಾಲೋಡ್ ಫಾರ್ ಡೂಯಿಂಗ್ ದ ವರ್ಕ್. ಸ್ಪೆಸಿಫೈಯಿಂಗ್ ಏನು ಹೇಳ್ತದೆ, ಅದು ಹೇಗೆ ವರ್ಕ್ ಮಾಡಬೇಕು, ಆ್ಯಂಡ್ ದ ಪ್ರೊಸೀಜರ್ಸ್, ಹೇಗೆ ಯಾವ ಯಾವ ರೀತಿಯಲ್ಲಿ ಯಾವ ಸ್ಟೆಪ್ಪಲ್ಲಿ ಆ ವರ್ಕನ್ನು ಕಂಟಿನ್ಯೂ ಮಾಡಬೇಕು, ದ ಸ್ಟೆಪ್ಸ್ ಟು ಬಿ ಫಾಲೋಡ್. ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಪ್ಲೀಷನ್ ಆಫ್ ದ ವರ್ಕ್, ಅಂದರೆ ದೇರ್ ಮೇ ಬಿ ಡಿಫ್ರೆಂಟ್ ಆಡಿಟರ್ಸ್ ಅಂಡರ್ ದ ಒನ್ ಮೈನ್ ಆಡಿಟರ್. ಒಂದು ಮೈನ್ ಆಡಿಟರ್ನ ಅಂಡರಲ್ಲಿ ಡಿಫ್ರೆಂಟ್ ಸಬ್ ಆಡಿಟರ್ಸ್ ಇರ್ತಾರೆ. ಸೊ ಯಾವ ವರ್ಕ್ ಯಾರಿಗೆ ಅಲಾಟ್ ಮಾಡಲಾಗಿದೆ ಅದರ ಡೀಟೇಲ್ಸ್. ದ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಪ್ಲೀಷನ್ ಆಫ್ ದ ವರ್ಕ್ ಆ್ಯಂಡ್ ದ ಡ್ಯೂರೇಷನ್ ಆಫ್ ಟೈಮ್ ವಿದಿನ್ ವಿಚ್ ದ ವರ್ಕ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ದ ಟೈಮ್, ಡ್ಯೂರೇಷನ್, ಫ್ರಮ್ ದಿಸ್ ಡೇ ಟು ಟಿಲ್ ದಿಸ್ ಡೇ ಅಂತ ಒಂದು ಡೇಟ್ ಅಥವಾ ಡ್ಯೂರೇಷನ್ ಅಂತ ಏನು ಹೇಳ್ತೇವೆ, ದ ಟೈಮ್, ಅವಧಿ, ಅದೆಷ್ಟು, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದ audit program. You will know about the contents of audit program in the next part. Next part means in the continuing part you will have the contents of audit program. Adralli kuda same ide what is the duration and what are the procedures and etc. the persons responsible, idella adralli include agide anta. Contents ಒಂದು meaning annu kaltaga you will know about the content as well. Okay, in other words, it is a scheme of the exact details of the work to be done by an auditor. It is a scheme or plan of the exact details, ಏನು ವರ್ಕ್ ಆಗ್ತಾ ಇದೆ ಅಲ್ಲಿ ಅದರ exact detail of the work to be done by an auditor and his staffs. I have said no, sub auditor ಇರ್ತಾರಂತ, ಅದೇ ತರಹ auditor and his staff ಅಲ್ಲಿ in connection with a particular ಆಡಿಟ್. ಒಂದು ಕ್ಲೈಂಟ್ ಬಿಸ್ನೆಸ್ನ ಆಡಿಟಲ್ಲಿ ಯಾವುದೆಲ್ಲ ವರ್ಕ್ ಮಾಡಬೇಕು ಅದರ ಎಕ್ಸಾಕ್ಟ್ ಡೀಟೇಲ್ ಇರುವ ಒಂದು ಸ್ಕೀಮ್ ಅಥವಾ ಪ್ಲ್ಯಾನನ್ನು ನಾವು ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಪ್ರೋಗ್ರಾಮ್ ಆರ್ ಅ ಸ್ಕೀಮ್ ಆಫ್ ವರ್ಕ್ ಪ್ರಿಪೇರ್ಡ್ ಬೈ ಆನ್ ಆಡಿಟರ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಆನ್ ಆಡಿಟ್ ಫಾರ್ ದ ಕಂಡಕ್ಟ್ ಆಫ್ ದ ಆಡಿಟು. ಒಂದು ಆಡಿಟ್ ಮಾಡಲಿಕ್ಕೆ ಒಬ್ಬ ಆಡಿಟರ್ ಅದನ್ನು ಮಾಡುವ ಮೊದಲೇ ಮಾಡುವ ಪ್ಲ್ಯಾನನ್ನು ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಇಲ್ಲಿ 3 ಮೀನಿಂಗ್ ಇದೆ. ಫಾರ್ ದ ಬೆಟರ್ ಸ್ಕೋರಿಂಗ್ ಯು ಕ್ಯಾನ್ ರೈಟ್ ಆಲ್. Okay, then it's your wish to choose. Next we'll see the definition of audit program. According to METS, an audit program is a detailed plan with well-determined procedures for audit work. Very simple, no? An audit program, an audit program is a detailed plan with well-determined procedures for audit work. You understood? Second one, in the words of Holmes, that is according to Holmes, an audit program is a flexible planned procedure of examination. Why it is flexible? Because according to the necessity, if any necessity happens you can make any changes you need. ಗೊತ್ತಾಯ್ತಾ? ಆಡಿಟರ್ಗೆ ಯಾವುದಾದ್ರೂ ಚೇಂಜಸ್ ಮಾಡಬೇಕು ಅಂತ ಆದಾಗ ಯು ಕ್ಯಾನ್ ಮೇಕ್ ಎನಿ ಚೇಂಜಸ್. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಅಂತ ಹೇಳ್ತೇವೆ. ರಿಜಿಡ್ ಅಂದರೆ ಅದರ ಒಪೋಸಿಟ್. ಫ್ಲೆಕ್ಸಿಬಲ್ನ ಒಪೋಸಿಟ್ ಏನು? ರಿಜಿಡ್ ಅಂದರೆ ಫಿಕ್ಸ್ ಅಂತ ಅರ್ಥ. ಯಾವುದೇ ಚೇಂಜಸ್ ನಮಗೆ ಮಾಡಲಿಕ್ಕೆ ಆಪ್ಷನೇ ಇಲ್ಲ. ದಿಸ್ ಇಸ್ ಫ್ಲೆಕ್ಸಿಬಲ್. ಫಾರ್ ಎವ್ರಿ ವರ್ಡ್ ದೇರ್ ವಿಲ್ ಬಿ ಡೀಪ್ ಮೀನಿಂಗ್ ಇರ್ತದೆ. ಓಕೆ, ಇಟ್ಸ್ ಅ ಫ್ಲೆಕ್ಸಿಬಲ್ ಪ್ಲ್ಯಾನ್ಡ್ ಪ್ರೊಸೀಜರ್ ಆಫ್ ಎಕ್ಸಾಮಿನೇಷನ್. This is 2 definitions, and another one more definition is there. According to Professor Mays, an audit program is a detailed plan of the auditing work to be prepared, specifying the procedures to be followed in verification of each item. See here, an audit program is a detailed plan of audit work to be prepared, specifying the procedures. You understood? Specifying the procedures to be followed. In ಯಾವುದರಲ್ಲಿ to be followed? In verification of each item in the ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಎಲ್ಲ ಸ್ಟೇಜಸ್ಗಳಲ್ಲಿ ಯಾವುದೆಲ್ಲ ವೆರಿಫಿಕೇಷನ್ ಮಾಡಬೇಕು ಅದರ ಒಂದು ಡಿಟೇಲ್ಡ್ ಪ್ಲ್ಯಾನ್ ಆ್ಯಂಡ್ ಗಿವಿಂಗ್ ದ ಎಸ್ಟಿಮೇಟೆಡ್ ಟೈಮ್ ರಿಕ್ವೈರ್ಡ್. ಓಕೆ, ವಾಟ್ ಎವರ್ ದ ಟೈಮ್ ಈಸ್ ರಿಕ್ವೈರ್ಡ್ ಫಾರ್ ದ್ಯಾಟ್ ವರ್ಕ್ ಅಷ್ಟು ಟೈಮ್ ಕೊಡುವಂಥದ್ದು. ಓಕೆ, ದೆನ್ ವಾಟ್ ಆರ್ ದ ಎಸೆನ್ಷಿಯಲ್ ಫೀಚರ್ಸ್? ಫಾರ್ ಎವ್ರಿಥಿಂಗ್ ದೇರ್ ವಿಲ್ ಬಿ ಸಮ್ ಫೀಚರ್ಸ್, ರೈಟ್? ಹೌ ಇಟ್, ಯಾವ ಥರದ ಅದರ ಯಾವ ಥರ ಅದರ ನೇಚರ್ ಹೇಗಿದೆ, ಆಡಿಟ್ ಪ್ರೋಗ್ರಾಮ್ ಅಂದರೆ ಏನು? The features of audit programs are like this. Number 1, an audit program should be drawn up by the auditor himself. Clear? Audit program ಯಾರು ಮಾಡಬೇಕು? The business, client business ಅಲ್ಲ, ಯಾರು ಮಾಡಬೇಕು? The auditor himself, he should prepare. The first point. Second one,
It should be prepared before the commencement of the audit. ಹೌದಲ್ವಾ? ಯಾವುದಾದ್ರೂ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಟೈಮ್ ಟೇಬಲ್ ರೆಡಿ ಇರಬೇಕು. ಅದೇ ತರಹ ಆಡಿಟ್ ವರ್ಕ್ ಸ್ಟಾರ್ಟ್ ಆಗುವ ಮೊದಲೇ ಅದರ ಪ್ಲ್ಯಾನ್ ರೆಡಿ ಇರಬೇಕು. ಇಟ್ ಶುಡ್ ಬಿ ಪ್ರಿಪೇರ್ಡ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ ಆಡಿಟ್. ಕ್ಲಿಯರ್? ಕಮೆನ್ಸ್ಮೆಂಟ್ ಅಂದರೆ ಸ್ಟಾರ್ಟಿಂಗ್ ಅಂತ ಅರ್ಥ. ಥರ್ಡ್ ಒನ್, a separate audit program should be drawn up for every individual audit. That I have said. If you have so many clients, you should prepare separate audit programs for each work, each business. Clear? Because yake it is not identical in nature, it is not same in nature. ಎಲ್ಲ ಬಿಸ್ನೆಸ್ ಒಂದೇ ತರಹದ ಟ್ರಾನ್ಸಾಕ್ಷನ್ಗಳನ್ನು ಹೊಂದಿರುವುದಿಲ್ಲ. ಫೋರ್ತ್ ಒನ್, ಇಟ್ ಶುಡ್ ಆಲ್ವೇಸ್ ಬಿ ಇನ್ ರೈಟಿಂಗ್. ರೈಟಿಂಗ್ ಫಾರ್ಮಲ್ಲಿ ಇರಬೇಕು, ಇಟ್ ಶುಡ್ ನಾಟ್ ಬಿ ಓರಲ್. ಕ್ಲಿಯರ್? ವಾಟ್ ಈಸ್ ಯುವರ್ ಪ್ಲ್ಯಾನ್? ಇಟ್ ಶುಡ್ ಬಿ ಇನ್ ರೈಟಿಂಗ್. Fifth one, it should contain the full details and procedure of the audit work to be conducted. Whatever the procedure you are having, ಯಾವ ರೀತಿಯಲ್ಲಿ ವರ್ಕ್ ಮಾಡ್ತೀರಿ, ಎವ್ರಿಥಿಂಗ್, ದ ಎಕ್ಸಾಕ್ಟ್ ಡೀಟೇಲ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಆಡಿಟ್ ಪ್ರೋಗ್ರಾಮ್. Sixth one, it should indicate the distribution of the work among the audit staff. That is, under one auditor there will be different auditors, sub auditors ಅಂತ ಹೇಳ್ತೇವೆ. ಅವರಿಗೆ ಯಾವ ರೀತಿಯಾಗಿ ನೀವು ವರ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ, ದ್ಯಾಟ್ ಶುಡ್ ಬಿ ಮೆನ್ಷನ್ ದೇರ್. ಓಕೆ, ವಿದೌಟ್ ಮೆನ್ಷನಿಂಗ್ ಯು ಕಾಂಟ್ ಡಿಸ್ಟ್ರಿಬ್ಯೂಟ್ ಇಟ್. ಎವ್ರಿಥಿಂಗ್ ಫಾರ್ ದಿಸ್ ಪರ್ಸನ್ ದಿಸ್ ಮಚ್ ವರ್ಕ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಹಿ ಶುಡ್ ಚೆಕ್ ದ ಪರ್ಚೇಸ್ ಬುಕ್, ಹಿ ಶುಡ್ ಚೆಕ್ ದ ಪರ್ಚೇಸ್ ರಿಟರ್ನ್ ಬುಕ್ ಅಂತ ನಾವು ಡಿವೈಡ್ ಮಾಡಿದರೆ ಯು ಶುಡ್ ಮೆನ್ಷನ್ ದ್ಯಾಟ್ ಡಿವಿಷನ್ ಆಸ್ ವೆಲ್. Seventh one, it should fix up responsibility of the audit staff. It should fix up the responsibility of the audit staff for the omission and commission. If any omission happened ಅಂದರೆ ಯಾವುದಾದ್ರೂ ಒಂದು ವರ್ಕ್ ಬಿಟ್ಟು ಹೋದರೆ ಅದರ ರೆಸ್ಪಾನ್ಸಿಬಿಲಿಟಿ ಏನು, ವಾಟ್ ಯು ಹ್ಯಾವ್ ಟು ಡೂ ಫಾರ್ ದ್ಯಾಟ್, that also should be mentioned. You have to come from the beginning or else you have to make it proper like that. What is your responsibility? You have to do that. Eighth one, it should specify the duration of time within which the audit work should be completed. Whatever the time period is given to the audit work, that should be mentioned over there. Ninth, it should also indicate the responsibility of the staff of the client in regard to the conduct of audit. ಇಲ್ಲಿ ತನಕ ನಾವು ಹೇಳಿದ್ದು ಯಾರು, ಇಟ್ ಈಸ್ ದ ಆಡಿಟ್ ಸ್ಟಾಫ್. ಆಡಿಟಲ್ಲಿ ಡಿಫ್ರೆಂಟ್ ಟೈಪ್ನ ಅಂದರೆ ಅಂಡರಲ್ಲಿ ಸಬ್ ಆಡಿಟರ್ಸ್ ಇರ್ತಾರೆ. ಇಲ್ಲಿ ಯಾವುದು ಹೇಳಿದ್ದು, ಸ್ಟಾಫ್ ಆಫ್ ದ ಕ್ಲೈಂಟ್ ಬಿಸ್ನೆಸ್. ಒಂದು ಬಿಸ್ನೆಸ್ನ ಸ್ಟಾಫ್ಸ್ ಇರ್ತಾರೆ, ಅಕೌಂಟಿಂಗ್ ಸ್ಟಾಫ್ಸ್, ಮ್ಯಾನೇಜ್ಮೆಂಟ್ ಏನಿರ್ತಾರೆ. ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೆಮ್, ಅವರು ಯಾವುದೆಲ್ಲ ನಮಗೆ ಸಬ್ಮಿಟ್ ಮಾಡಬೇಕು, ಯಾವ ಕ್ವೆಶ್ಚನ್ಗೆ ಹೇಗೆ ಆನ್ಸರ್ ಮಾಡಬೇಕು, ಆ್ಯಂಡ್ ವಾಟ್ ಆರ್ ದೇಯರ್ ರೆಸ್ಪಾನ್ಸಿಬಿಲಿಟಿ, ಹೌ ದೇ ಶುಡ್ ಬಿಹೇವ್ ವಿತ್ ದ ಆಡಿಟರ್, ಎವ್ರಿಥಿಂಗ್ ಶುಡ್ ಬಿ mentioned over there. 10th one, it should not be rigid. It should not be rigid ಅಂದರೆ it should be flexible ಅಂತ ಅರ್ಥ. ಯಾವುದೇ ಚೇಂಜಸ್ ಏನಾದರೂ ಬೇಕಾದರೆ, ಸಿ ಹಿಯರ್, ಇಟ್ ಶುಡ್ ಬಿ ಫ್ಲೆಕ್ಸಿಬಲ್, ಪರ್ಮಿಟಿಂಗ್ ಮೋಡಿಫಿಕೇಶನ್ ಇನ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಇಫ್ ಎನಿ ಚೇಂಜಸ್ ಹ್ಯಾಪನ್ ನೀಡೆಡ್. ವಿಚ್ ಮೀನ್ಸ್ ಯಾವುದೋ ಒಂದು ವರ್ಕ್ ಇವತ್ತು ಮಾಡಲಿಕ್ಕೆ ಆಗೋದಿಲ್ಲ, ಇಟ್ ಶುಡ್ ಬಿ ಪೋಸ್ಟ್ಪೋನ್ ಟು ಟುಮಾರೋ ಅಂತ ಹೇಳಿದರೆ ದೇರ್ ಶುಡ್ ಬಿ ಚಾನ್ಸಸ್ ಟು ಚೇಂಜ್ ಯುವರ್ ಪ್ಲ್ಯಾನ್. ಅದು ಇಟ್ ಶುಡ್ ಬಿ ಫ್ಲೆಕ್ಸಿಬಲ್, ನಾಟ್ ರಿಜಿಡ್. ಓಕೆ, ಸೊ ಲೆಟ್ಸ್ ಸಿ ದ ಅಬ್ಜೆಕ್ಟಿವ್ಸ್ ಆಫ್ ಆಡಿಟ್ ಪ್ರೋಗ್ರಾಮ್. ಆಡಿಟ್ ಪ್ರೋಗ್ರಾಮ್ನ ಅಬ್ಜೆಕ್ಟಿವ್ಸ್ ಏನು? ಫಸ್ಟ್ ಒನ್, ಟು ಎನ್ಶೋರ್ ದ್ಯಾಟ್ ನೋ ಪಾರ್ಟ್ ಆಫ್ ದ ಆಡಿಟ್ ವರ್ಕ್ ಹ್ಯಾಸ್ ಬೀನ್ ಆಮಿಟೆಡ್. ಆಮಿಟೆಡ್ ಅಂದರೆ ಬಿಟ್ಟು ಹೋಗುವುದು, ಬಿಟ್ಟು ಬಿಡುವುದು ಅಂತ. ಬಿಟ್ಟು ಬಿಡುವುದು ಅಂತ ಒಂದು ವರ್ಕ್ ಮಾಡುವಾಗ ಯಾವುದೋ ಅಂದರೆ ಒಂದು ಸಣ್ಣ ಲೈನ್ ಅಥವಾ ಒಂದು ಬುಕ್ಕೆ ಬಿಟ್ಟು ಹೋಗೋದು ಅಂತ ಅಂದ್ಕೊಳ್ಳಿ, ಅದನ್ನು ಚೆಕ್ ಮಾಡಲಿಕ್ಕೆ ಒಮಿಟ್. ಓಕೆ, ಬಿಟ್ಟು ಬಿಡುವುದಂದರೆ ಹಾಗೆ. ಸೊ ಅಂಥವುಗಳು ಸಂಭವಿಸದೇ ಇರಲಿಕ್ಕೆ ಬೇಕಾಗಿ, ಟು ಎನ್ಶೋರ್ ದ್ಯಾಟ್ ನೋ ಪಾರ್ಟ್ ಆಫ್ ದ ಆಡಿಟ್ ವರ್ಕ್ ಹ್ಯಾಸ್ ಬೀನ್ ಒಮಿಟೆಡ್. ಸೆಕೆಂಡ್ ಒನ್, ಟು ಪ್ರೊವೈಡ್ ಕ್ಲಿಯರ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಫಸ್ಟ್ ಒನ್ ಐ ಹ್ಯಾವ್ ಟು ಸೇ, ಆಡಿಟ್ ಪ್ರೋಗ್ರಾಮ್ ಪ್ಲ್ಯಾನ್ ಇದ್ದಾಗ ಯಾವುದು ಫಸ್ಟ್ ಮಾಡಬೇಕು ಆ್ಯಂಡ್ ಎಲ್ಲಿ ತನಕ ಮಾಡಬೇಕು, ಎವ್ರಿಥಿಂಗ್ ಈಸ್ ಮೆನ್ಷನ್ಡ್, ಐ ಹ್ಯಾವ್ ಸೆಡ್ ರೈಟ್. ಸೊ ಇಫ್ ಇಟ್ ಹ್ಯಾಪನ್ಡ್, ಫಸ್ಟ್ ಡೇ ಇದೇ ಮಾಡಬೇಕು ಅಂತ ಹೇಳುವಾಗ ನಾವು ಅದೇ ಮಾಡಿರ್ತೇವೆ, ಸೆಕೆಂಡ್ ಡೇಗೆ ಇನ್ನೊಂದು ವರ್ಕ್ ಇರ್ತದೆ. ಆಗ ನಮ್ಮ ಕೈಯಿಂದ ಯಾವುದೇ ಒಂದು ಅಕೌಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಬಿಟ್ಟು ಹೋಗುವ ಚಾನ್ಸಸ್ ಇರೋದಿಲ್ಲ. ಇಫ್ ಯು ಡೋಂಟ್ ಹ್ಯಾವ್ ದ ಆಡಿಟ್ ಪ್ರೋಗ್ರಾಮ್, ಪ್ಲ್ಯಾನ್ ಯಾವುದೂ ಇಲ್ಲ,
ರ್ಯಾಂಡಮ್ ಆಗಿ ಯಾವ ಬುಕ್ ಸಿಗ್ತದೆ ಅದನ್ನು ಚೆಕ್ ಮಾಡ್ತಿದ್ದೀರಿ ಅಂತ ಹೇಳುವಾಗ ಇನ್ನೊಂದು ಸಲಕ್ಕೆ ಅದು ಚೆಕ್ ಮಾಡಿದ ಇಲ್ವಾ ಎನ್ನುವ ಒಂದು ಗ್ಯಾರಂಟಿಯೇ ಇಲ್ಲ, ಪ್ರೂಫ್ ಇಲ್ಲ. ಸೊ ಏನು ನಾವು ಆಡಿಟ್ ಪ್ರೋಗ್ರಾಮ್ ಮಾಡುವ ಫಸ್ಟ್ ಉದ್ದೇಶ ಏನು? ಟು ಎನ್ಶೋರ್ ದ್ಯಾಟ್ ನೋ ಪಾರ್ಟ್ ಆಫ್ ದ ಆಡಿಟ್ ವರ್ಕ್ ಹ್ಯಾಸ್ ಬೀನ್ omitted. Second one, to provide clear instruction to the audit staff as to what work they have to do, how much of they have to do, and where they have to do their work, and within what time they have to do. They have to complete their work. Very easy. What ಹೇಳಿ, ಇಲ್ಲಿ ಯಾರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡಬೇಕು? ಟು ದ ಆಡಿಟ್ ಸ್ಟಾಫ್, ಆಡಿಟರ್ನ ಸಬ್ ಆಡಿಟರ್ಸ್ ಇದ್ದಾರಲ್ವಾ ಅವರಿಗೆ. ಏನು? ಹೌ ದ ವರ್ಕ್, ಯಾವ ವರ್ಕ್ they have to do, and ಎಷ್ಟು ವರ್ಕ್ they have to do, and ಎಲ್ಲಿ ಮಾಡಬೇಕು, ಮೀನ್ಸ್ ದೇರ್ ಬಿಸ್ನೆಸ್ ಅಥವಾ ಕಂಪನಿಯ ಕ್ಲೈಂಟ್ಸ್ ಬಿಸ್ನೆಸ್ ಅಂತ. ವಿದಿನ್ ವಾಟ್ ಟೈಮ್ they have to do, in which time, what is the duration of their work for that. Okay, this is the thing. Third one, to ensure proper distribution of work among audit staff. Proper distribution ವಿತ್ ದ್ಯಾಟ್ ಆಡಿಟ್ ಸ್ಟಾಫ್ ಯಾರಿದ್ದಾರೆ ಅವರಲ್ಲಿ ಕರೆಕ್ಟಾಗಿ ಇಷ್ಟು ವರ್ಕ್ ಇವನಿಗೆ ಅಂತ ಹೇಳಿ ಇನ್ನೊಬ್ಬರಿಗೆ ಹೀಗೆ ನಾವೊಂದು ಎಕ್ಸಾಕ್ಟ್ ಫಾರ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಡಿಟ್ ವರ್ಕ್ ಪ್ರೋಗ್ರಾಮನ್ನು ನಾವು ಮಾಡ್ತೇವೆ. ಫೋರ್ತ್ ಒನ್, ಟು ಫೆಸಿಲಿಟೇಟ್ ದ ಕಂಡಕ್ಟ್ ಆಫ್ ದ ಆಡಿಟ್ ವರ್ಕ್ ಬೈ ಸೆವರಲ್ ಆಡಿಟ್ ಅಸಿಸ್ಟೆಂಟ್ಸ್ ಸೈಮಲ್ಟೇನಿಯಸ್ಲಿ. ಅಟ್ ದ ಸೇಮ್ ಟೈಮ್, ಒಂದೇ ಟೈಮಲ್ಲಿ ಡಿಫ್ರೆಂಟ್ ಆಡಿಟ್ ವರ್ಕ್ಗಳನ್ನು ಒಂದೇ ಕ್ಷಣದಲ್ಲಿ ಮಾಡಲಿಕ್ಕೆ ಬೇಕಾಗಿ ಇದರ ಉದ್ದೇಶ. ಗೊತ್ತಾಯ್ತಾ? ಡಿಫ್ರೆಂಟ್ ಆಡಿಟ್ ವರ್ಕರ್ ಇರ್ತಾರೆ, ಅಂದರೆ ಆಡಿಟರ್ಸ್ ಇರ್ತಾರೆ, ಅವರಿಗೆ ಡಿಫ್ರೆಂಟ್ ಟೈಪ್ ಆಫ್ ವರ್ಕ್ ಅಲಾಟ್ ಮಾಡಿರ್ತದೆ, ಅವರು ಅವರವರ ಕೆಲಸವನ್ನು ಮಾಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಡೂ ಸೋ ಮೆನಿ ವರ್ಕ್ಸ್ ಇನ್ ದ ಸೇಮ್ ಟೈಮ್. ಫಿಫ್ತ್ ಒನ್, ಟು ಐಡೆಂಟಿಫೈ ದ ಆಡಿಟ್ ಅಸಿಸ್ಟೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಪಾರ್ಟ್ ಆಫ್ ಆಡಿಟ್ ವರ್ಕ್, ಟು ಫಿಕ್ಸ್ ಅಪ್ ದೇರ್ ರೆಸ್ಪಾನ್ಸಿಬಿಲಿಟಿ ಫಾರ್ omission and commission. To identify the audit assistant's responsibility, ಯಾವ ಪಾರ್ಟಿಗೆ ಯಾರು ರೆಸ್ಪಾನ್ಸಿಬಲ್ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ. ಆಗ ನಮಗೆ ಯಾವ ಪಾರ್ಟಲ್ಲಿ ಯಾವ ಟ್ರಾನ್ಸಾಕ್ಷನ್ ಅಥವಾ ಯಾವ ವರ್ಕ್ ಬಿಟ್ಟು ಹೋಗಿದೆ, ಆ ವರ್ಕ್ ಯಾರಿಂದ ಆದದ್ದು ಅಂತ ನಮಗೆ ಗೊತ್ತಾಗ್ತದೆ, ಪ್ರಾಬ್ಲಮ್ ಯಾರಿಂದ ಆದದ್ದು ಅಂತ. ಸೊ ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಟು ದ ಮೇನ್ ಆಡಿಟರ್ ಟು ಫೈಂಡ್ ಔಟ್ if any omission and commission happens there. Clear? Sixth one, to serve an index of the extent of the work performed. To serve an index, ಒಂದು ಇಂಡೆಕ್ಸ್ ಅಂತ ಹೇಳಿದರೆ ನೋಡಿ, ಒಂದು ಬುಕ್ಸಲ್ಲಿ ನಾವು ಫ್ರಂಟ್ ಪೇಜಲ್ಲಿ ಇಂಡೆಕ್ಸ್ ಅಂತ ಕೊಟ್ಟಿರ್ತಾರೆ. ಇಂಡೆಕ್ಸ್ ಗೊತ್ತಿದೆ ಅಲ್ವಾ? ನೀವು ಅಸೈನ್ಮೆಂಟ್ಸ್ ಎಲ್ಲ ಬರೆಯುವಾಗ ಇಂಡೆಕ್ಸ್ ಬರಿತೀರಿ. ಏನು ಪೇಜ್ ನಂಬರ್ ಇಲ್ಲಿಂದ ಇಲ್ಲಿ ತನಕ ಇದನ್ನು ಬರೆದಿದ್ದಾನೆ, ನೆಕ್ಸ್ಟ್ 3 to 4 ಪೇಜಲ್ಲಿ ಈ ಕಂಟೆಂಟ್ ಇದೆ ಅಂತ ಇಂಡೆಕ್ಸ್ ಬರಿತೀರಿ, ನೆನಪಾಯ್ತಾ? ಸೊ ಆ ಇಂಡೆಕ್ಸಲ್ಲಿ ಏನಿರ್ತದೆ, ಇಲ್ಲಿ ನಾವು ಇಲ್ಲಿ ತನಕ ವರ್ಕ್ ಆಗಿದೆ ಅಂತೇಳಿ ಟಿಕ್ ಮಾಡ್ತಾ ಬರ್ತೇವಲ್ವಾ. ಸೊ ಈ ಒಂದು ಇಂಡೆಕ್ಸ್, ಟು ಸರ್ವ್ ಆ್ಯನ್ ಇಂಡೆಕ್ಸ್ ಆಫ್ ದ ಎಕ್ಸ್ಟೆಂಟ್ ಆಫ್ ದ ವರ್ಕ್ ಪರ್ಫಾರ್ಮ್ಡ್, ಎಲ್ಲಿ ತನಕ ವರ್ಕ್ ಆಗಿದೆ ಎನ್ನುವ ಒಂದು ಇಂಡೆಕ್ಸನ್ನು ನಾವು ಸರ್ವ್ ಮಾಡಲಿಕ್ಕೆ ದಿಸ್ ಆಡಿಟ್ ಪ್ರೋಗ್ರಾಮ್ ವಿಲ್ ಹೆಲ್ಪ್. ಸೆವೆಂತ್ ಒನ್, ಟು ಎನೇಬಲ್ ದ ಆಡಿಟರ್ ಟು ಹ್ಯಾವ್ ಪ್ರಾಪರ್ ಕಂಟ್ರೋಲ್ ಓವರ್ ದ ಹೋಲ್ ಆಡಿಟ್ ವರ್ಕ್. One main auditor will be there, under sub auditors will be there, everybody is doing their work. The main control will be there with the main auditor. So there will be, it will happen what? The main auditor will have the proper control over whole audit. Correct? Eighth one, to complete the audit work in time. ಕರೆಕ್ಟಾಗಿ ಡ್ಯೂರೇಷನ್ ಎಲ್ಲ ಮೆನ್ಷನ್ ಮಾಡಿದ ಕಾರಣ ಎಲ್ಲ ವರ್ಕನ್ನು ಅಟ್ ದ ಸೇಮ್ ಟೈಮಲ್ಲಿ ಬೇರೆ ಬೇರೆ ವರ್ಕರ್ಸ್, ದಟ್ ಈಸ್ ಆಡಿಟರ್ಸ್ ವರ್ಕ್ ಮಾಡುವ ಕಾರಣ ಬೇಗ ಇನ್ ಟೈಮಲ್ಲಿ ಆನ್ ಟೈಮಲ್ಲಿ ವರ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ದಿಸ್ ಆಡಿಟ್ ಪ್ರೋಗ್ರಾಮ್ ವಿಲ್ ಹೆಲ್ಪ್. ನೈನ್ತ್ ಒನ್, ಟು ಅಸೆಸ್ ದ ಕಾಸ್ಟ್ ಆಫ್ ಆಡಿಟ್. ಸಾರಿ, ಹಿಯರ್ ಇಟ್ ಈಸ್ ನಾಟ್ ಅಡಲ್ಟ್, ಇಟ್ ಈಸ್ ಆಡಿಟ್. ವಾಟ್ ಈಸ್ ದ ಕಾಸ್ಟ್ ಆಫ್ ದ ಆಡಿಟ್ ಅದನ್ನು ಮೆನ್ಷನ್ ಮಾಡಲಿಕ್ಕೂ ಅಥವಾ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ದಿಸ್ ಆಡಿಟ್ ಪ್ರೋಗ್ರಾಮ್ ವಿಲ್ ಹೆಲ್ಪ್. ಎಷ್ಟು ದಿನ ವರ್ಕ್ ಮಾಡಿದ್ದಾರೆ, ಎಷ್ಟು ವರ್ಕರ್ಸ್ ಇದ್ದರು, ಆಡಿಟರ್ಸ್ ಇದ್ದರು, ಆ್ಯಂಡ್ ವಾಟ್ ಈಸ್ ದ ಡ್ಯೂರೇಷನ್ ಯು ಟುಕ್, ಎವ್ರಿಥಿಂಗ್ ಅದರ ಕ್ಯಾಲ್ಕುಲೇಷನ್ ಪ್ರಕಾರ ವಾಟ್ ಈಸ್ ದ ಕಾಸ್ಟ್ ಹ್ಯಾಪನ್ಡ್ ಅದನ್ನು ಕೂಡ ನೀವು ಅಸೆಸ್ ಮಾಡ್ಬೋದು. 10th ಒನ್, ಟು ಸರ್ವ್ ಆ್ಯಸ್ ಅ ಗೈಡ್ ಫಾರ್ ಆಡಿಟ್ ಇನ್ ಸಕ್ಸೀಡಿಂಗ್ ಇಯರ್. ಸಕ್ಸೀಡಿಂಗ್ ಇಯರ್ ಅಂದರೆ ನೆಕ್ಸ್ಟ್, ಇದು 2020 ಆದರೆ 2021 ಸಕ್ಸೀಡಿಂಗ್ ಇಯರ್, 2022 ಸಕ್ಸೀಡಿಂಗ್ ಇಯರ್. ಕರೆಕ್ಟ್. ದ ನೆಕ್ಸ್ಟ್ ಇಯರ್ಸ್ಗೆ ಒಂದು
ಗೈಡ್ ಆಗಿರಲಿಕ್ಕೆ ವಿಶ್ವನ್ ದ ಆಡಿಟ್ ಪ್ರೋಗ್ರಾಮ್ ನೆಕ್ಸ್ಟ್ ಇಯರಲ್ಲಿ ಇದೇ ತರಹ ಆಡಿಟ್ ಮಾಡಬೇಕು, ಅಥವಾ ಅದರಿಂದಾಗಿ ಇಷ್ಟು ಪ್ರಾಬ್ಲಮ್ಸ್ ಆಯಿತು, ವಿ ಹ್ಯಾವ್ ಟು ಮೇಕ್ ದ ಚೇಂಜಸ್ ಅಂತ ಹೇಳಿ ಒಂದು ಗೈಡ್ ರೂಪದಲ್ಲಿ ಈ ಆಡಿಟ್ ಪ್ರೋಗ್ರಾಮ್ ಹೆಲ್ಪ್ ಮಾಡ್ತಿದೆ ಫಾರ್ ದ ಸಕ್ಸೀಡಿಂಗ್ ಇಯರ್ಸ್. ಕ್ಲಿಯರ್? ಓಕೆ, ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಆಡಿಟ್ ಪ್ರೋಗ್ರಾಮ್? ಕಂಟೆಂಟ್ಸ್ ಏನು? ಫಸ್ಟ್ ಒನ್, ನೇಮ್ ಆಫ್ ದ ಕ್ಲೈಂಟ್ಸ್ ಅಂಡರ್ಟೇಕಿಂಗ್, ದಟ್ ಈಸ್ ಬಿಸ್ನೆಸ್ ಯಾವ ಬಿಸ್ನೆಸ್ಸಿಗೆ ನೀವು ಮಾಡಿದ ಆಡಿಟ್ ಪ್ರೋಗ್ರಾಮ್ ಅದರ ಹೆಸರು. ಸೆಕೆಂಡ್ ಒನ್, ಆಬ್ಜೆಕ್ಟಿವ್ ಆಫ್ ದ ಆಡಿಟ್, ಯಾವ ಉದ್ದೇಶಕ್ಕಾಗಿ ಈ ಆಡಿಟ್ ಪ್ರೋಗ್ರಾಮ್ ಅಥವಾ ಆಡಿಟನ್ನು ಮಾಡ್ತಿದ್ದೀರಿ. ಟು ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟು ಫೈಂಡ್ ಔಟ್ ದ ಸ್ಟೇಟ್ಮೆಂಟ್, ವಾಟ್ ಈಸ್ ಯುವರ್ ಪರ್ಪಸ್. ಥರ್ಡ್ ಒನ್, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆಡಿಟ್, ವಾಟ್ ಈಸ್ ದ ಸ್ಟಾರ್ಟಿಂಗ್ ಡೇಟ್ ಆಫ್ ಆಡಿಟ್. ದೆನ್ ಡ್ಯೂರೇಷನ್ ಆಫ್ ಆಡಿಟ್, 2 months, 1 year and 10 days, what is the duration, that one. Fifth one, system of internal check in operation in the client's business, ಇಂಟರ್ನಲ್ ಚೆಕ್ ಏನಾದರೂ ಮಾಡಿದಾರಾ, ಆಲ್ರೆಡಿ ಇಂಟರ್ನಲ್ ಆಡಿಟ್ ಏನಾದರೂ ಮಾಡಿದಾರಾ ಅಥವಾ ಇಲ್ವಾ. ವಾಟ್ ಈಸ್ ದ ಸ್ಟೇಟಸ್ ಇನ್ ದ ಕ್ಲೈಂಟ್ಸ್ ಬಿಸ್ನೆಸ್, ಕ್ಲೈಂಟ್ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇಂಟರ್ನಲ್ ಚೆಕ್ ಇದೆಯಾ ಇಲ್ವಾ, ದ್ಯಾಟ್ ಒನ್. ಸಿಕ್ಸ್ತ್ ಒನ್, ಸಿಸ್ಟಮ್ ಆಫ್ ಅಕೌಂಟಿಂಗ್ ಎಂಪ್ಲಾಯ್ಡ್ ಇನ್ ದ ಕ್ಲೈಂಟ್ಸ್ ಬಿಸ್ನೆಸ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟಿಂಗ್ ಇಸ್ ದೇರ್ ಅಲ್ವಾ. ಯಾವ ಟೈಪಿನದ್ದು ನೀವು ಚೂಸ್ ಮಾಡ್ತೀರಿ ಆ ಪ್ರಕಾರ ಫ್ರಮ್ ದ ಬಿಗಿನಿಂಗ್ ನೀವು ಮಾಡಬೇಕಾಗ್ತದೆ. ಸೊ ವಾಟ್ ಈಸ್ ದ ಸಿಸ್ಟಮ್ ದೇ ಆರ್ ಮೇಂಟೈನಿಂಗ್ ಇನ್ ದ ಅಕೌಂಟಿಂಗ್, ಯಾವ ರೀತಿಯ ಸಿಸ್ಟಮ್ ಫಾಲೋ ಮಾಡ್ತಾರೆ ಅಕೌಂಟಿಂಗಲ್ಲಿ, ದ್ಯಾಟ್ ಒನ್. ಓಕೆ. ಸೆವೆಂತ್ ಒನ್, ಡೇಟ್ ವೈಸ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್, ಯಾವ ಡೇಟಿಗೆ ಯಾವ ಬುಕ್ಸನ್ನು ಅಕೌಂಟ್ಸನ್ನು ನೀವು ವೆರಿಫೈ ಮಾಡ್ತೀರಿ. ಆ್ಯಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಯಾವುದು, ವಿಚ್ ಈಸ್ ಮೇಂಟೈನ್ಡ್ ಆ್ಯಸ್ ಪರ್ ದ ಲಾ. ಸಿ ದ ಸ್ಪೆಸಿಮೆನ್ ಆಫ್ ಆಡಿಟ್ ಪ್ರೋಗ್ರಾಮ್ ಯಾವ ರೀತಿ ಇರ್ತದೆ ನೋಡಿ. ಫಸ್ಟ್ 1 year ಇದ್ದು ಆಡಿಟ್, ದಿಸ್ ಈಸ್ ದ ಸ್ಪೆಸಿಮೆನ್ ಆಫ್ ಆಡಿಟ್ ಪ್ರೋಗ್ರಾಮ್. ಸಿ ಹಿಯರ್ 1 year ಇದ್ದು ಆಡಿಟ್ ಆದರೆ ಮಂತ್ ನೋಡಿ, ಯಾವ ಮಂತಲ್ಲಿ ಇಲ್ಲಿ ನೋಡಿ ಯಾವುದೆಲ್ಲ ವರ್ಕ್ ಇದೆ, ವರ್ಕ್ ಟು ಬಿ ಡಿಟೇಲಲ್ಲಿ ಹೇಳಬೇಕು ಅಂತ ಹೇಳಿದಲ್ವಾ. ಸಿ ಹಿಯರ್ ಕ್ಯಾಶ್ ಬುಕ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಆಯಿತಾ ಇಲ್ವಾ. ದೆನ್ ನೆಕ್ಸ್ಟ್ ಯಾವ್ದು ಮಾಡಬೇಕು, ಕ್ಯಾಶ್ ಬುಕ್ ವೋಚರ್ ಚೆಕ್ ಮಾಡಬೇಕು. ದೆನ್ ಪೆಟಿ ಕ್ಯಾಶ್ ಬುಕ್ ವೋಚರ್ ಚೆಕ್ ಮಾಡಬೇಕು. ದೆನ್ ಕ್ಯಾಶ್ ಬುಕ್ ಪೋಸ್ಟಿಂಗ್ ಡೆಬಿಟ್ ಸೈಡ್ ಚೆಕ್ ಮಾಡಬೇಕು. ದೆನ್ ಕ್ರೆಡಿಟ್ ಸೈಡ್ ಚೆಕ್ ಮಾಡಬೇಕು. ಇದೇ ತರಹ ಸಿ ಹಿಯರ್ ಬಾಟ್ ಲೆಜರ್ ಓಸ್ಟ್, ದೆನ್ ಸೇಲ್ಸ್ ಬುಕ್ ಓಸ್ಟ್. ಆಫ್ಟರ್ ದ್ಯಾಟ್ ಬಾಟ್ ಲೆಜರ್ ಕ್ಯಾಶ್ ಪೋಸ್ಟಿಂಗ್ ಚೆಕ್ಡ್. ರಿಟರ್ನ್ಸ್ ಬುಕ್ಸ್ ಅಂದರೆ ಸೇಲ್ಸ್ ರಿಟರ್ನ್, ಪರ್ಚೇಸ್ ಬುಕ್ ರಿಟರ್ನ್ ಇಂಥವುಗಳು. ದೆನ್ ಪರ್ಚೇಸ್ ಬುಕ್ ಅದರ ಪೋಸ್ಟಿಂಗ್. ಆ್ಯಂಡ್ ವೋಚ್ಡ್ ಅಂದರೆ ಅದರ ವೋಚರ್ಸ್ ಬಿಲ್ಗಳು ಚೆಕ್ ಮಾಡೋದು ಮತ್ತು ಪೋಸ್ಟಿಂಗ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದನ್ನು ಪೋಸ್ಟಿಂಗ್ ಚೆಕ್ಡ್ ಅಂತ. ದೆನ್ ಜರ್ನಲ್ ಓಸ್ಟ್, ಸ್ಟಾಕ್ ಶೀಟ್ ಚೆಕ್ಡ್. ಬಾಟ್ ಲೆಜರ್ ಬ್ಯಾಲೆನ್ಸ್ ಚೆಕ್ಡ್, ಬಾಟ್ ಅಂದರೆ ಬಾಟ್ ಫಾರ್ವರ್ಡ್ ಅಂತ ಮಾಡ್ತೇವಲ್ವಾ ಆ ಬ್ಯಾಲೆನ್ಸ್ ಚೆಕ್ ಮಾಡುವುದು. ದೆನ್ ಸೇಲ್ಸ್ ಲೆಜರ್ ಬ್ಯಾಲೆನ್ಸ್ ಚೆಕ್ಡ್, ಜನರಲ್ ಲೆಜರ್ ಚೆಕ್ಡ್. ದೆನ್ ಟ್ರಯಲ್ ಬ್ಯಾಲೆನ್ಸ್ ಚೆಕ್ಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಚೆಕ್ಡ್, ಬ್ಯಾಲೆನ್ಸ್ ಶೀಟ್ ಚೆಕ್ಡ್. ಇಲ್ಲಿ ತನಕ ಆಗುವಾಗ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಯ್ತಲ್ವ. ಲಾಸ್ಟಿಗೆ ಏನು ಉಳಿತದೆ, ರಿಮಾರ್ಕ್ಸ್, ವೆದರ್ ಯುವರ್ ಆಡಿಟ್ ಆರ್ ಅಕೌಂಟಿಂಗ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ, ಫಿನಾನ್ಷಿಯಲ್ ಪೊಸಿಷನ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ ಹೇಳಿ ಏನು ಮಾಡ್ತಾರೆ, ರಿಮಾರ್ಕ್ ಕೊಡ್ತಾರೆ. ದ್ಯಾಟ್ ಈಸ್ ದ ಫೈನಲ್ ಸ್ಟೇಜ್. ಇಲ್ಲಿ ನೋಡಿ ಒಂದೊಂದೇ ವರ್ಕ್ ಆದ ಹಾಗೆ ಇಂಡೆಕ್ಸ್ ಅಂತ ಹೇಳಿದ್ವಿ ನೋಡಿ, ಇದಾದರೆ ಎಸ್ ಕರೆಕ್ಟ್ ಕಂಪ್ಲೀಟೆಡ್ ಅಂತ ಹೇಳಿ ಏನು ರೈಟ್ ಮಾರ್ಕಾ ಏನು ಅವರ ಮೆನ್ಷನ್ ಹೇಗೆ ಮಾಡ್ತಾರೆ ಆ ತರಹ ಮೆನ್ಷನ್ ಮಾಡೋದು. ಆ್ಯಂಡ್ ಇಲ್ಲಿಂದ ಇಲ್ಲಿ ತನಕ ಒಬ್ಬನಿಗೆ ವರ್ಕ್ ಅಂತೇಳಿ ಡಿಸ್ಟ್ರಿಬ್ಯೂಟ್ ಮಾಡೋದಂದರೆ ಹಾಗೆ, ಕ್ಯಾಶ್ ಬುಕ್ ಒಬ್ಬನಿಗೆ ಅಥವಾ ಈ ವರ್ಕ್ ಒಬ್ಬನಿಗೆ, ಎಷ್ಟು ಮಂದಿ ಇದ್ದಾರೆ ಅವರು ಆಡಿಟ್ ಸ್ಟಾಫ್ಸ್ ಅಕಾರ್ಡಿಂಗ್ ಟು ದ್ಯಾಟ್ ಅಲಾಟ್ ಮಾಡೋದು. ಕ್ಲಿಯರ್? ದಿಸ್ ಈಸ್ ದ ಸ್ಪೆಸಿಮೆನ್ ಆಫ್ ಆಡಿಟ್ ವರ್ಕ್. ಓಕೆ, this much for today, and in the next part we'll discuss about the preparation of audit program. ಹೇಗೆ ಆಡಿಟ್ ಪ್ರೋಗ್ರಾಮ್ ಪ್ರಿಪೇರ್ ಮಾಡ್ತಾರೆ ಅಂದರೆ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ, ಒಂದೊಂದು ಬಿಸ್ನೆಸ್ಸಿಗೆ ಒಂದೊಂದು ಟೈಪಿನ ಟ್ರಾನ್ಸಾಕ್ಷನ್ ಇರ್ತದೆ ಅಥವಾ ಅಕೌಂಟ್ಸ್ ಮೇಂಟೈನ್ ಮಾಡಿರ್ತಾರಲ್ವಾ. ಸೊ ಇದನ್ನು ಹೇಗೆ ಪ್ರಿಪರೇಷನ್ ಮಾಡ್ತಾರೆ. ದೆನ್ ಅಡ್ವಾಂಟೇಜ್, ಈ ಆಡಿಟ್ ಪ್ರೋಗ್ರಾಮ್ ಇಲ್ಲಿ ತನಕ ಹೇಳಿದ ವಿಷಯಗಳ ಯೂಸಸ್ ಏನು, ವೈ ಇಟ್ ಈಸ್ ನೀಡೆಡ್, ದಟ್ ಈಸ್ ವಾಟ್ ಆರ್ ದ ಅಡ್ವಾಂಟೇಜಸ್. Then what are the disadvantages of audit program, whether it is time consuming ಅಥವಾ ನಾವು ಮಾಡಿದ ಟೈಮ್ ಟೇಬಲ್ ಪ್ರಕಾರವೇ ವರ್ಕ್ ಮಾಡಲಿಕ್ಕೆ ಆಗ್ತದಾ ಇಲ್ವಾ, ದಟ್ ಈಸ್ ಅಡ್ವಾಂಟೇಜಸ್. ದೆನ್ ಸ್ಟೆಪ್ಸ್ ಟು ಓವರ್ಕಮ್, ವಾಟ್ ಎವರ್ ದ ಸ್ಟೆಪ್ಸ್ ಯು ಕ್ಯಾನ್ ಟೇಕ್. ಡಿಸ್ಅಡ್ವಾಂಟೇಜಸ್ ಇಲ್ಲದ ಹಾಗೆ ಮಾಡಲಿಕ್ಕೆ ಯಾವುದಾದ್ರೂ ಸ್ಟೆಪ್ಸ್ ತಗೊಳ್ಳಿಕ್ಕೆ ಆಗ್ತದಾ. ದಿಸ್ ಈಸ್ ಅಬೌಟ್ ದ ನೆಕ್ಸ್ಟ್ ಪಾರ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆಡಿಟ್ ಪ್ರೋಗ್ರಾಮ್ ವೆಲ್.
So the question is for this class, the question is write the two definitions of audit program and send me. Write two definitions of audit program and send. You have to learn that and you have to write them and send me. Clear? I hope you understood. Thank you for your time. Thanks.